ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾ ರಾಶಿಯವರಿಗೆ ಫೆಬ್ರವರಿ 27ರಿಂದ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬೋದು. ಕೊನೆಯ ದಿನದಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಹಾಗಿದ್ರೆ ತುಲಾ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತುಲಾ ರಾಶಿಯವರು ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಇನ್ಫಾರ್ಮ್ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಸಾಕಷ್ಟು ಬದಲಾವಣೆ ಅಂತಲೇ ಹೇಳಬಹುದು. ಮಾರ್ಚ್ 3ನೇ ತಾರೀಕು ಸ್ನೇಹಿತರೆ ಹುಣ್ಣಿಮೆ ಇದೆ, ಅಂದರೆ ಹೋಳಿ ಹುಣ್ಣಿಮೆಯ ದಿನದಿಂದ ಸಾಕಷ್ಟು ಬದಲಾವಣೆ. ತುಲಾರಾಶಿಯವರು ಹುಣ್ಣಿಮೆಯ ದಿನದಿಂದ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಹೋಳಿ ಹುಣ್ಣಿಮೆ ಸ್ನೇಹಿತರೆ, ಇಂದು ಪಂಚಾಂಗದ ಪ್ರಕಾರ ವರ್ಷದ ಕೊನೆಯ ಹುಣ್ಣಿಮೆಯಾಗಿದೆ ಅಂತಲೇ ಹೇಳಬಹುದು. ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ. ಬಣ್ಣಗಳ ಹಬ್ಬವಾಗಿದೆ. ಇದನ್ನು ಕಾಮನ ಹಬ್ಬ ಎಂದು ಕೂಡ ಕರೆಯಲಾಗುತ್ತದೆ. ಕಾಮನ ಹಬ್ಬ ಎಂದು ಕರೆಯುತ್ತಾರೆ. ಹೋಳಿಕಾ ದಹನದ ಮೂಲಕ ಅಹಂಕಾರವನ್ನು ಸುಟ್ಟು ಪ್ರೀತಿ ವಿಶ್ವಾಸವನ್ನು ಹಂಚುವಂತಹ ಮತ್ತು ವಸಂತ ಮಾಸವನ್ನು ಸ್ವಾಗತಿಸುವ ಹಬ್ಬ ಇದಾಗಿದೆ ಅಂತಲೇ ಹೇಳಬಹುದು. ಕಾಮನ ದಹನ ಅಂದರೆ ಏನು? ಹೋಳಿ ಹುಣ್ಣಿಮೆಯ ರಾತ್ರಿ ಹೋಳಿಗಳನ್ನು ದಹಿಸುವಂತಹ ಮೂಲಕ ಭಕ್ತ ಪ್ರಹ್ಲಾದನ ರಕ್ಷಣೆಯನ್ನು ಆಚರಿಸಲಾಗುತ್ತದೆ. ಇದು ದುಷ್ಟ ಶಕ್ತಿಗಳ ನಾಶದ ಸಂಕೇತ ಅಂತಲೇ ಹೇಳಬಹುದು. ಕಾಮದೇವನ ಪುರಾಣ ಸ್ನೇಹಿತರೆ, ಶಿವನು ಕಾಮಧೇನುನನ್ನು ಭಸ್ಮ ಮಾಡಿದ ದಿನ ಎಂದು ನಂಬಲಾಗಿದೆ. ರತಿದೇವಿಯ ಪ್ರಾರ್ಥನೆಯ ಮೇರೆಗೆ ಕಾಮನು ಕೇವಲ ಮಾನಸಿಕ ಪ್ರೇಮವಾಗಿ ಉಳಿಯುತ್ತಾನೆ ಎಂದು ಶಿವ ವರ ನೀಡಿದ್ದನು ಸ್ನೇಹಿತರೆ. ಇದನ್ನು ಕಾಮದೇವನ ಪುರಾಣ ಎಂದು ಕರೆಯಲಾಗುತ್ತದೆ. ಇಂದು ಅಂದರೆ ಹುಣ್ಣಿಮೆಯ ದಿನ ಸ್ನೇಹಿತರೆ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬೋದು. ಇದೊಂಥರ ಶಕ್ತಿಶಾಲಿಯಾದ ಹುಣ್ಣಿಮೆ. ಯಾಕಂದರೆ ಹೋಳಿ ಹುಣ್ಣಿಮೆ ಅನ್ನೋದು ಬಹಳ ಅದೃಷ್ಟವನ್ನು ತಂದುಕೊಡುವಂತಹ ಹುಣ್ಣಿಮೆ. ರೈತರು ಬೆಳೆಗಳನ್ನು ಮನೆಗೆ ತಂದ ನಂತರ ಹೊಸ ಜೀವನವನ್ನು ಸಂಭ್ರಮಿಸುವ ಹಬ್ಬವಾಗಿದೆ. ಸೊ ಹಾಗಾಗಿ ಹುಣ್ಣಿಮೆ ಕೂಡ ಬಹಳ ಅದೃಷ್ಟವನ್ನು ನೀಡಲಿದೆ ಅಂತಲೇ ಹೇಳಬಹುದು. ಈ ಹಬ್ಬವು ಅರಿಷ್ಟಕ ವರ್ಗಗಳನ್ನು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಇನ್ನು ಮಾಸ್ತರ್ಯ ಅಗ್ನಿಕುಂಡದಲ್ಲಿ ಸುಟ್ಟು ಸದಾಚಾರವನ್ನು ಅಳವಡಿಸಿಕೊಳ್ಳುವ ಸಂದೇಶವನ್ನು ನೀಡುತ್ತದೆ. ಹಾಗಿದ್ರೆ ತುಲಾರಾಶಿಯವರಿಗೆ ಈ ದಿನದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೆ ಅವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದರೆ ನಿಮ್ಮ ಕಡೆಯಿಂದ ಆ ಅದೃಷ್ಟ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಮೊದಲನೇದಾಗಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ತುಲಾರಾಶಿಯವರಿಗೆ ಸ್ನೇಹಿತರೆ ಸಂತೋಷ, ಸೃಜನಶೀಲತೆ ಮತ್ತು ಪೂರ್ವ ಪುಣ್ಯದ ಫಲಗಳನ್ನು ಉಣ್ಣುವಂತಹ ತಿಂಗಳು. ಬ್ರಹ್ಮಾಂಡದ ಶಕ್ತಿಗಳು ಈಗ ನಿಮ್ಮ ಪರವಾಗಿವೆ. ಶುಭ ಗ್ರಹವಾದ ಗುರು ನಿಮ್ಮ 9ನೇ ಮನೆಯಾದ ಭಾಗ್ಯದ ಸ್ಥಾನದಲ್ಲಿ ಸಂಚರಿಸುತ್ತಾ ನಿಮ್ಮ ರಾಶಿಯನ್ನು ನೋಡುತ್ತಿರುವುದು ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಆಧ್ಯಾತ್ಮಿಕ ಮತ್ತು ಲೌಕಿಕ ಪ್ರಗತಿ ತರಲಿದೆ. ಅದೇ ಸಮಯದಲ್ಲಿ ನಿಮ್ಮ 5ನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಬೃಹತ್ ಗ್ರಹಗಳ ಸಂಗಮವಾಗುತ್ತಿದೆ. ಈ ಸ್ಥಾನವು ಪ್ರೇಮ, ಸಂತಾನ ಮತ್ತು ಬುದ್ಧಿಶಕ್ತಿಯನ್ನು ಸೂಚಿಸುತ್ತದೆ. ನೀವು ಈ ತಿಂಗಳು ಹೆಚ್ಚು ಕಲನಾತ್ಮಕವಾಗಿ ಮತ್ತು ಉತ್ಸಾಹದಿಂದ ಇರುವಿರಿ ಸ್ನೇಹಿತರೆ. ಹೊಸ ಯೋಜನೆಗಳನ್ನು ಆರಂಭಿಸಲು, ಪ್ರೀತಿಯಲ್ಲಿ ಬೀಳಲು ಅಥವಾ ಮಕ್ಕಳೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಇದು ಅತ್ಯಂತ ಸೂಕ್ತ ಸಮಯ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಹುಣ್ಣಿಮೆಯ ದಿನದಿಂದನೂ ಕೂಡ ಸಾಕಷ್ಟು ಬದಲಾವಣೆಯನ್ನು ತುಲಾರಾಶಿಯವರು ನೋಡಲಿದ್ದೀರಿ. ಗ್ರಹ ಸಂಚಾರ ಹೇಗಿರಲಿದೆ, ಇದರ ಪ್ರಭಾವ ಹೇಗಿರಲಿದೆ, ಏನೆಲ್ಲ ಮಾಡಬೇಕು, ಏನೆಲ್ಲ ಪರಿಹಾರಗಳನ್ನು ಕೊನೆಯಲ್ಲಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ.
ಮೊದಲನೇದಾಗಿ ತುಲಾ ರಾಶಿಯ ಪ್ರಮುಖ ಗ್ರಹ ಸಂಚಾರ ಹೇಗಿದೆ ಅಂದರೆ ಗುರು 9ನೇ ಮನೆಯಲ್ಲಿ ಮಿಥುನದಲ್ಲಿ ಭಾಗ್ಯೋದಯ, ಉನ್ನತ ಶಿಕ್ಷಣ ಮತ್ತು ಪ್ರಯಾಣ. ಇನ್ನು ಶುಕ್ರ ನಿಮ್ಮ ರಾಶಿಯ ಅಧಿಪತಿ 5ನೇ ಮನೆಯಲ್ಲಿ ಕುಂಭದಲ್ಲಿ ಪ್ರೇಮ ಜೀವನ, ಕಲೆ ಮತ್ತು ಆಕಸ್ಮಿಕ ಲಾಭವನ್ನು ತಂದುಕೊಡಲಿದೆ. ಇನ್ನು ಸೂರ್ಯ 5ನೇ ಮನೆಯಲ್ಲಿ ಕುಂಭದಲ್ಲಿ ಪ್ರತಿಭೆಗೆ ಮನ್ನಣೆ ಮತ್ತು ಹೂಡಿಕೆಗೆ ಅನುಕೂಲಕರ. ಶನಿ ಯೋಗಕಾರಕ 6ನೇ ಮನೆಯಲ್ಲಿ ಮೀನದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಶಿಸ್ತು ಮತ್ತು ಸೇವೆ. ಮಂಗಳ 4ನೇ ಮನೆಯ ನಂತರ 5ನೇ ಮನೆಗೆ ಸ್ಥಳಾಂತರಗೊಂಡು ಯಾವ ರೀತಿ ಪ್ರಭಾವವನ್ನು ಬೀರಲಿದೆ ಅಂದರೆ ಸ್ಥಿರಾಸ್ತಿ, ವ್ಯಾಪಾರ ವ್ಯವಹಾರದ ನಂತರ ಪ್ರೇಮದಲ್ಲಿ ತೀವ್ರತೆ ಹೆಚ್ಚಾಗಲಿದೆ. ಇದು ಗ್ರಹಗಳ ಸಂಚಾರ, ಗ್ರಹಗಳ ಸ್ಥಾನ ಬದಲಾವಣೆ, ಗ್ರಹಗಳಿಂದ ಏನೆಲ್ಲ ಪ್ರಭಾವವನ್ನು ನೋಡಲಿದ್ದೀರಿ ಅಂತ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಾಯಿತು. ಇನ್ನು ವ್ಯಾಪಾರ ವ್ಯವಹಾರದ ಬಗ್ಗೆ, ಹಣಕಾಸಿನ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಗ್ರಹಗಳು ಸೂಚಿಸುತ್ತಿದೆ ಅನ್ನೋದಾದರೆ, ಮೊದಲನೇದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಅಂದರೆ ಸ್ನೇಹಿತರೆ, ಬರುವಂತಹ ಹುಣ್ಣಿಮೆ ಶುಭ ಹುಣ್ಣಿಮೆಯಾಗಿರುವ ಕಾರಣ ಆರ್ಥಿಕವಾಗಿ ಇದು ಭರವಸೆಯ ತಿಂಗಳು ಅಂತಲೇ ಹೇಳಬಹುದು. ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಶುಭ ಫಲಗಳಿಗಾಗಿ 5ನೇ ಮನೆಯು ಹೂಡಿಕೆಯನ್ನು ಸೂಚಿಸುತ್ತದೆ ಮತ್ತು ಅಲ್ಲಿ ಲಾಭಾಧಿಪತಿ ಸೂರ್ಯ ಮತ್ತು ನಿಮ್ಮ ರಾಶಿ ಅಧಿಪತಿ ಶುಕ್ರ ಇರುವುದರಿಂದ ಧನಯೋಗ ನಿರ್ಮಾಣವಾಗುತ್ತಿದೆ. ಹಳೆಯ ಹೂಡಿಕೆಗಳಿಂದ ಅಥವಾ ಸೃಜನಶೀಲ ಕೆಲಸಗಳಿಂದ ಹಣ ಬರಲಿದೆ. ಮನೋರಂಜನೆ ಅಥವಾ ಮಕ್ಕಳಿಗಾಗಿ ಹಣ ವ್ಯಯಿಸುವಂತಹ ಸಾಧ್ಯತೆ ಇದೆ. ಒಂದು ಎಚ್ಚರಿಕೆಯ ಮಾತು ಏನೆಂದರೆ 5ನೇ ಮನೆಯಲ್ಲಿರುವ ರಾಹುವು ಅತಿಯಾದ ಆಸೆಯನ್ನು ಹುಟ್ಟಿಸಬಹುದು. ಹಠಾತ್ ಶ್ರೀಮಂತರಾಗುವ ಯೋಜನೆಗಳಿಗೆ ಮಾರು ಹೋಗಬೇಡಿ. ಜೂಟಾಟದಿಂದ ದೂರವಿರಿ. ಬುಧನ ಚತುರತೆಯಿಂದ ಮಾಡುವ ವಿವೇಚನೆಯುತ ಹೂಡಿಕೆ ಮಾತ್ರ ನಿಮಗೆ ಲಾಭ ತಂದುಕೊಡಲಿದೆ. ಸೊ ಹಾಗಾಗಿ ಈ ತಿಂಗಳು ಸ್ಥಿರಾಸ್ತಿ ವ್ಯವಹಾರಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಬೆಲೆ ಬಾಳುವಂತಹ ವಸ್ತುಗಳನ್ನು ಖರೀದಿ ಮಾಡುವಂತಹ ಕನಸು ಕೆಲವೇ ದಿನಗಳಲ್ಲಿ ನನಸಾಗಬಹುದು ಸ್ನೇಹಿತರೆ. ಆದರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಒಳಿತು. ಯಾಕಂದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗಬಾರ್ದು ಅಂದರೆ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ತುಲಾರಾಶಿಯವರು ಅಂತ ಹೇಳ್ತಾ, ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಸೂಚಿಸಲಿದೆ ಗ್ರಹಗಳು, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ ಬರುವಂತಹ ಹುಣ್ಣಿಮೆ ಯಾವ ರೀತಿ ಪ್ರಭಾವವನ್ನು ಬೀರಲಿದೆ ಅಂದರೆ ಲಗ್ನದ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ನಿಮ್ಮ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಸ್ನೇಹಿತರೆ. ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿದ್ದು ಮನಸ್ಸು ಸಕಾರಾತ್ಮಕವಾಗಿರಲಿದೆ. 6ನೇ ಮನೆಯಲ್ಲಿರುವಂತಹ ಶನಿಯು ಆರೋಗ್ಯದ ಬಗ್ಗೆ ಶಿಸ್ತನ್ನು ಕಾಪಾಡಲು ಸಹಾಯವನ್ನು ಮಾಡುತ್ತಾರೆ. ಈ ಸಮಯದಲ್ಲಿ ನೀವು ಆರಂಭಿಸುವಂತಹ ಹೊಸ ಆಹಾರ ಪದ್ಧತಿ ಅಥವಾ ವ್ಯಾಯಾಮವು ದೀರ್ಘಕಾಲದವರೆಗೆ ನಿಮಗೆ ಲಾಭ ಸಿಗಲಿದೆ. ವ್ಯಾಯಾಮ ಮತ್ತು ಸ್ನೇಹಿತರೆ ಎಕ್ಸಸೈಜ್, ಜಿಮ್ಗೆ ಹೋಗುವವರು ಸ್ನೇಹಿತರೆ ಏನೆಲ್ಲ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ತಾರ, ಮನೆಯಲ್ಲಿದ್ದರೆ ಆಗಲ್ವಾ ಅನ್ನೋದು ಸಾಕಷ್ಟು ಕ್ವಶನ್ಗಳನ್ನ ಕೇಳ್ತಿರ್ತಾರೆ. ತಿನ್ನುವಂಥ ಆಹಾರ, ನಾವು ಮಾಡುವಂಥ ಎಕ್ಸಸೈಜ್ ಬಹಳ ಅಂದರೆ ಬಹಳ ಮುಖ್ಯ ಸ್ನೇಹಿತರೆ. ಪ್ರತಿದಿನ ಲಘು ವ್ಯಾಯಾಮದಿಂದ ಶುರು ಮಾಡಿ ಒಳಿತಾಗಲಿದೆ. ವಾಕಿಂಗ್ ಕೂಡ ಒಳಿತು. ಸೊ ಹಾಗಾಗಿ ಸ್ನೇಹಿತರೆ ಪ್ರತಿದಿನ ವ್ಯಾಯಾಮವನ್ನು ಮಾಡಿ, ತಿನ್ನುವಂಥ ಆಹಾರದಲ್ಲಿ ಚೇಂಜಸನ್ನು ಮಾಡ್ಕೊಳ್ಳಿ. ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ಸೇವಿಸಿ, ನೀರನ್ನು ಕುಡಿಯಿರಿ. ಹೊರಗಿನ ತಿಂಡಿ ತಿನಿಸುಗಳನ್ನು, ಎಣ್ಣೆಯಲ್ಲಿ ಕರಿದಂತಹ ಊಟವನ್ನು ಮಾಡುವುದು ಆದಷ್ಟು ಅವಾಯ್ಡ್ ಮಾಡ್ತಾ ಬನ್ನಿ. ನಿಮ್ಮ ಆರೋಗ್ಯ ಖಂಡಿತವಾಗಿಯೂ ಉತ್ತಮವಾಗಿರಲಿದೆ. ಹೊಟ್ಟೆ ಮತ್ತು ಜೀರ್ಣಕ್ರಿಯೆಯ ಬಗ್ಗೆ ಸ್ವಲ್ಪ ಗಮನವಿರಲಿ. 5ನೇ ಮನೆಯಲ್ಲಿ ಅತಿಯಾದ ಗ್ರಹಗಳ ಸಂಚಾರವಿರುವುದರಿಂದ ಅತಿಯಾದ ಮಸಾಲೆ ಅಥವಾ ಹೊರಗಿನ ಆಹಾರ ಸೇವನೆಯಿಂದ ಅಸಿಡಿಟಿ ಉಂಟಾಗಬಹುದು. ಗರ್ಭಿಣಿಯರು ತಿಂಗಳ ಕೊನೆಯ ವಾರದಿಂದ ಸ್ನೇಹಿತರೆ ಹೆಚ್ಚಿನ ಜಾಗರೂಕತೆ ವಹಿಸುವುದು ಉತ್ತಮ ಮತ್ತು ಅನಗತ್ಯ ಪ್ರಯಾಣ ಅಥವಾ ಒತ್ತಡವನ್ನು ಆದಷ್ಟು ತಪ್ಪಿಸಬೇಕಾಗುತ್ತದೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ. ಸೊ ಹಾಗಾಗಿ ನಾನು ಏನೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಆ ವಿಷಯದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಪ್ರತಿದಿನ ಸ್ನೇಹಿತರೆ ಯೋಗ ಧ್ಯಾನವನ್ನು ಮಾಡಿ, ಹೊರಗಿನ ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡಿ, ಮಸಾಲೆಯುಕ್ತ ಊಟವನ್ನು ಮಾಡುವುದು ಕಡಿಮೆ ಮಾಡ್ತಾ ಬನ್ನಿ. ನಿಮ್ಮ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತದೆ, ಉನ್ನತವಾಗಿರುತ್ತದೆ ಅಂತಲೇ ಹೇಳಬಹುದು. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ವೃತ್ತಿಯಲ್ಲಿ ಏನೆಲ್ಲ ಬದಲಾವಣೆಯನ್ನು ಸೂಚಿಸಲಿದೆ ಗ್ರಹಗಳು, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ ವೃತ್ತಿ ಜೀವನದಲ್ಲಿ ನಿಮ್ಮ ವಿನೂತನ ಆಲೋಚನೆಗಳಿಗೆ ಈ ತಿಂಗಳು ಭಾರಿ ಬೆಲೆ ಸಿಗಲಿದೆ. 5ನೇ ಮನೆಯ ಬಲದಿಂದಾಗಿ ನೀವು ಆಲೋಚನಾ ಕ್ರಮದಲ್ಲಿ ಬದಲಾವಣೆಯನ್ನು ತರುವಿರಿ.
ನೀವು ಮಾಧ್ಯಮ, ವಿನ್ಯಾಸ, ಮನೋರಂಜನೆ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುತ್ತಿದ್ದರೆ ಇದು ನಿಮಗೆ ಸುವರ್ಣ ಕಾಲ. ನಿಮ್ಮ ವಿಶಿಷ್ಟ ಪರಿಹಾರಗಳನ್ನು ಎಲ್ಲರೂ ಮೆಚ್ಚುವರು ಸ್ನೇಹಿತರೆ. 9ನೇ ಮನೆಯಲ್ಲಿರುವಂತಹ ಗುರುವು ಸಲಹೆಗಾರರು ಮತ್ತು ಶಿಕ್ಷಕರಿಗೆ ವೃತ್ತಿಯಲ್ಲಿ ಉನ್ನತ ಸ್ಥಾನ ತಂದುಕೊಡಲಿದ್ದಾರೆ. ಅದಿಯಾಗೋ 6ನೇ ಮನೆಯಲ್ಲಿರುವಂತಹ ಶನಿಯು ನಿಮ್ಮನ್ನು ಸೋಮಾರಿಯಾಗದಂತೆ ನೋಡಿಕೊಳ್ಳುತ್ತಾರೆ. ದೈನಂದಿನ ಕೆಲಸಗಳನ್ನು ಶಿಸ್ತಿನಿಂದ ಪೂರ್ಣಗೊಳಿಸಲು ಇದು ಒತ್ತಾಯಿಸುತ್ತದೆ. ಕೆಲಸದ ಸ್ಥಳದಲ್ಲಿ ಕೆಳ ಹಂತದ ನೌಕರರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೆ ನಿಮ್ಮ ಮಾತುಗಾರಿಕೆ ಮತ್ತು ವಿವೇಚನೆಯಿಂದ ನೀವು ಪರಿಸ್ಥಿತಿಯನ್ನು ಸುಲಭವಾಗಿ ನಿಭಾಯಿಸಬಲ್ಲರಿ. ಮೇಲಧಿಕಾರಿಗಳಿಂದ ನಿಮಗೆ ಒಂದು ಪ್ರಶಂಸೆ, ಮೆಚ್ಚುಗೆ ಸಿಗಲಿದೆ ಸ್ನೇಹಿತರೆ. ಆದಷ್ಟು ಏನೇ ಸಮಸ್ಯೆಗಳು ಬಂದರೂ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಿ. ನಿಮ್ಮ ವೃತ್ತಿಯಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ಮನ್ನಣೆ ಸಿಗಲಿದೆ. ಲಾಭವನ್ನು ನೋಡಲಿದ್ದೀರಿ. ಹೂಡಿಕೆಯನ್ನು ಮಾಡಬೇಕು ಅಥವಾ ಒಂದು ಹೊಸ ಒಪ್ಪಂದಕ್ಕೆ ಸಹಿಯನ್ನು ಹಾಕಬೇಕು ಅಂದರೆ 2-3 ಬಾರಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ದುಡುಕಿನ ನಿರ್ಧಾರ ಒಳಿತಲ್ಲ ತುಲಾರಾಶಿಯವರಿಗೆ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ಕುಟುಂಬ ಮತ್ತು ಸಂಬಂಧಗಳು ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಪ್ರೇಮ ಜೀವನದಲ್ಲಿ ಹೊಸ ಸಂಚಲನ ಮೂಡಿಸಲಿದೆ. ನಿಮ್ಮ 5ನೇ ಮನೆಯು ಅನೇಕ ಗ್ರಹಗಳಿಂದ ತುಂಬಿರುವುದರಿಂದ ಪ್ರೇಮ ಸಂಬಂಧಗಳಲ್ಲಿ ಹೆಚ್ಚಿನ ತೀವ್ರತೆ ಇರಲಿದೆ. ಅವಿವಾಹಿತರಿಗೆ ವಿಭಿನ್ನ ವ್ಯಕ್ತಿತ್ವದ ಸಂಗಾತಿ ದೊರೆಯುವಂತಹ ಸಾಧ್ಯತೆ ಇದೆ. ಆಕರ್ಷಣೆ ಮತ್ತು ಭಾವನೆಗಳು ಈ ತಿಂಗಳು ಉತ್ತುಂಗದಲ್ಲಿರುತ್ತವೆ. ಈಗಾಗಲೇ ಸಂಬಂಧದಲ್ಲಿ ಇರುವವರಿಗೆ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸ ಕೂಡ ಹೆಚ್ಚಾಗುತ್ತದೆ ಸ್ನೇಹಿತರೆ. ಕುಟುಂಬದಲ್ಲಿ ಮಕ್ಕಳ ವಿಷಯವಾಗಿ ಹೆಚ್ಚಿನ ಸಮಯ ಕಳೆಯಲಿದ್ದೀರಿ. ಅವರ ಶಿಕ್ಷಣ ಅಥವಾ ಪ್ರಗತಿಯಲ್ಲಿ ನೀವು ಭಾಗಿಯಾಗಲಿದ್ದೀರಿ. ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯ ವಿಷಯದಲ್ಲಿ ಶುಭ ವಾರ್ತೆ ಕೇಳುವಂತಹ ಸಾಧ್ಯತೆ ಇದೆ. ಪದೇ ಪದೇ ನನಗೆ ಕಮೆಂಟ್ ಆಗ್ತಾ ಇರ್ತೀರ, ಸಂತಾನ ಭಾಗ್ಯ ಇದೆಯಾ ತಿಳಿಸ್ಕೊಡಿ ಅಂತ. ಖಂಡಿತವಾಗಿಯೂ ತುಲಾರಾಶಿಯ ಮಹಿಳೆಯರಿಗೆ ಸ್ನೇಹಿತರೆ ಸಂತಾನ ಯೋಗ ಇದೆ ಸ್ನೇಹಿತರೆ. ಆದರೆ ತಿಂಗಳ ಕೊನೆಯಲ್ಲಿ ಮಕ್ಕಳ ವರ್ತನೆಯಲ್ಲಿ ಸ್ವಲ್ಪ ಹಠ ಕಂಡುಬರುವಂತಹ ಅಥವಾ ಆಟವಾಡುವಾಗ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗುವಂತಹ ಸಾಧ್ಯತೆ ಇದೆ. ಅದರ ಬಗ್ಗೆ ಎಚ್ಚರಿಕೆ ವಹಿಸಿ. ಇನ್ನು ಅದೇ ರೀತಿ ಮದುವೆ ಯೋಗ ಕೂಡ ಇದೆ ಸ್ನೇಹಿತರೆ. ಯಾರಿಗೆ ತುಲಾರಾಶಿಯವರಿಗೆ ಮದುವೆಯಾಗಿಲ್ಲ, ಮನೆಯಲ್ಲಿ ಮದುವೆಯ ಬಗೆಯ ವಿಷಯಗಳು, ಪ್ರಸ್ತಾಪಗಳು ನಡೆದು ಬರಲಿದೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ತುಲಾರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಫಲಿತಾಂಶವನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಅದ್ಭುತವಾದ ಸಮಯ. 5ನೇ ಮನೆಯು ನಿಮ್ಮ ಬುದ್ಧಿಶಕ್ತಿ, ಕಲಿಕಾ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಅಲ್ಲಿ ಸೂರ್ಯ ಮತ್ತು ಬುಧ ಇರುವುದರಿಂದ ನಿಮ್ಮ ಗ್ರಹಣ ಶಕ್ತಿ ಚುರುಕಾಗಿರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕ್ವಿಜ್ ಅಥವಾ ಚರ್ಚಾ ಸ್ಪರ್ಧೆಗಳಲ್ಲಿ ನೀವು ಜಯಶಾಲಿಯಾಗಲಿದ್ದೀರಿ. ಕಲೆ, ಫ್ಯಾಷನ್ ಅಥವಾ ಸಾಹಿತ್ಯ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಹೊಸ ಆಲೋಚನೆಗಳು ಒಳೆಯಲಿವೆ ಅಂತಲೇ ಹೇಳಬಹುದು. ಅದೇ ರೀತಿ ಉನ್ನತ ಶಿಕ್ಷಣಕ್ಕಾಗಿ ಮಾಸ್ಟರ್, PhD ಪ್ರಯತ್ನಿಸುತ್ತಿರುವವರಿಗೆ 9ನೇ ಮನೆಯ ಗುರುವು ವರದಾನವಾಗಲಿದ್ದಾರೆ. ವಿದೇಶಿ ವಿಶ್ವವಿದ್ಯಾಲಯಗಳಿಗೆ ಅರ್ಜಿ ಸಲ್ಲಿಸಲು ಇದು ಸಕಾಲ ಅಂತಲೇ ಹೇಳ್ಬೋದು. ಆದರೆ ರಾಹುವಿನ ಪ್ರಭಾವದಿಂದ ಸ್ನೇಹಿತರೊಂದಿಗೆ ಅತಿಯಾದ ಸಮಯ ಕಳೆದು ಓದನ್ನು ನಿರ್ಲಕ್ಷಿಸಬೇಡಿ ಸ್ನೇಹಿತರೆ. ಸೊ ಹಾಗಾಗಿ ಪ್ರತಿದಿನ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿ. ಆಟ ಪಾಠ ಎಲ್ಲ ಮುಖ್ಯ. ಅತಿಯಾಗಿ ಸ್ನೇಹಿತರೊಂದಿಗೆ ಬೆರೆತು ಸಮಯವನ್ನು ವೇಸ್ಟ್ ಮಾಡಬೇಡಿ ಸ್ನೇಹಿತರೆ. ನಿಮ್ಮ ಶ್ರಮ ಏನಿವಾಗ ಶ್ರಮ ಹಾಕ್ತೀರಾ ಅದು ಮುಂದಿನ ದಿನಗಳಲ್ಲಿ ಅಷ್ಟೇ ಅದೃಷ್ಟ ಸಿಗಲಿದೆ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ, ಇನ್ನು ಹುಣ್ಣಿಮೆಯ ದಿನ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅಥವಾ ಕೊನೆಯ ದಿನಗಳಲ್ಲಿ ಸ್ನೇಹಿತರೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ಅದೃಷ್ಟದ ಅವಧಿಯನ್ನು ಸದುಪಯೋಗ ಪಡಿಸಿಕೊಳ್ಳಲು ತುಲಾರಾಶಿಯವರು ಮತ್ತು ನಕಾರಾತ್ಮಕ ಶಕ್ತಿಯನ್ನು ತಡೆಯಲು ತುಲಾರಾಶಿಯವರು ನಾನು ಹೇಳುವಂತಹ ಪರಿಹಾರವನ್ನು ಮಾಡಿ ಸ್ನೇಹಿತರೆ. ಹುಣ್ಣಿಮೆ ದಿನ ಮಾಡಿದ್ರೂ ಕೂಡ ಬೆಟರ್ ಇದೆ. ಅಥವಾ ಸೋಮವಾರ, ಮಂಗಳವಾರ, ಶುಕ್ರವಾರ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಪರಿಹಾರವನ್ನು ಮಾಡಬಹುದು. ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಿ. ನಿಮ್ಮ ರಾಶಿಯ ಅಧಿಪತಿ ಶುಕ್ರನ ಬಲ ಹೆಚ್ಚಿಸಲು ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಬಿಳಿ ಹೂವು ಅಥವಾ ಕಮಲದ ಹೂವನ್ನು ಅರ್ಪಿಸಿ
ಧನ ಸಂಪತ್ತು ಹೆಚ್ಚಳವಾಗಲಿದೆ, ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಸಿಗಲಿದೆ. ಇನ್ನು ಗುರುಗಳ ಆಶೀರ್ವಾದ, 9ನೇ ಮನೆಯ ಗುರುವಿನ ಶುಭ ಫಲಗಳಿಗಾಗಿ ಗುರುವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಗುರು ಸಮಾನ ವ್ಯಕ್ತಿಗಳಿಗೆ ಗೌರವ ನೀಡಿ ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ಖಂಡಿತವಾಗಿಯೂ ಫಲ ಸಿಗಲಿದೆ. ಇನ್ನು ಮನಸ್ಸಿನ ಶಾಂತಿಗಾಗಿ 5ನೇ ಮನೆಯ ರಾಹುವಿನಿಂದ ಉಂಟಾಗುವ ಗೊಂದಲವನ್ನು ತಡೆಯಲು ಪ್ರತಿದಿನ ಶಿವ ಧ್ಯಾನ ಮಾಡಿ. ಬಡ ಮಕ್ಕಳಿಗೆ ಸ್ನೇಹಿತರೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ಬೇಕಾಗಿರುವಂತಹ ಶಾಲಾ ಪರಿಕರಣಗಳನ್ನು ದಾನ ಮಾಡಿ ಒಳಿತಾಗಲಿದೆ. ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.